ಹಲೋ ಹಾಯ್ ನಮಸ್ತೆ. ವಿಜಿ ಹೆಲ್ತಿ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಗೋಬಿ ಮಂಚೂರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ನಾವು ಹೇಗೆ ಈಸಿಯಾಗಿ ಗೋಬಿ ಮಂಚೂರಿನ ಪ್ರಿಪೇರ್ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ನಾವು ರೆಡಿ ಮಾಡೋಣ ಗೋಬಿ ಮಂಚೂರಿನ. ನಾನು ಇಲ್ಲಿ 1/2 kg ಹೂಕೋಸನ್ನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಅದನ್ನು ಹೂಗಳನ್ನ ಬಿಡಿಸಿ ಸ್ವಲ್ಪ ಬಿಸಿ ನೀರು, ಅರಿಶಿನ, ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಹಾಗೆ ಅದೇ ವಾಟರಲ್ಲೇ ಇಡಬೇಕು. ನಂತರ ನಾವು ಇನ್ನೊಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ವಾಶ್ ಆಗಿದೆ. ಅದು ನಾವು ಬಿಸಿ ನೀರು, ಅರಿಶಿನ, ಉಪ್ಪಿಗೆ ಹಾಕಿಟ್ಟಿರೋದಲ್ವ, ಹಾಗಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹೂಕೋಸದು. ನಂತರ ನಾವು ಇದಕ್ಕೆ ಮೈದಾನ ಆ್ಯಡ್ ಮಾಡ್ಕೊಳ್ಳೋಣ. 4 ಸ್ಪೂನ್ ಆಗುವಷ್ಟು ಮೈದಾನ ಆ್ಯಡ್ ಮಾಡ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮೈದಾನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ನಂತರ ನಾನು ಕಾರ್ನ್ಫ್ಲವರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 3.5 ಸ್ಪೂನ್ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೋಬಿ ಮಂಚೂರಿ ನಾವು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೂಡ. ನೋಡಿ, ಇವಾಗ ನಾನು ಆ್ಯಡ್ ಮಾಡಿದ್ದೀನಿ 3.5 ಸ್ಪೂನ್. ನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನಾವು ಕಲರ್ ಇಲ್ಲದೆ ಕೂಡ ಮಾಡಬಹುದು. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ಲ ಅಂಥೇಳಿ ನಾನು ಕೂಡ ಸ್ವಲ್ಪ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನೆಲ್ಲ. ಅದು ನಾವು ಕಾರ್ನ್ಫ್ಲವರ್, ಮೈದಾ ಎಲ್ಲ ಹಾಕಿದ್ದೀವಿ ಅಲ್ವಾ, ಸಾಲ್ಟ್ ಎಲ್ಲ, ಅದೆಲ್ಲ ನೀಟಾಗಿ ಆ ಹೂಕೋಸ್ಗೆ ಹಿಡ್ಕೋಬೇಕು. ನಂತರ ನಾವು ಸ್ವಲ್ಪ ವಾಟರ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೀಟಾಗಿ ಕೈಯಲ್ಲೇ ಕಲಿಸ್ಕೋಬೇಕು, ಆವಾಗಲೇ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಒಳ್ಳೆ ಹದಕ್ಕೆ ಬಂದಿದೆ. ತುಂಬಾ ಚೆನ್ನಾಗಾಗಿದೆ ಮಿಕ್ಸ್ ಮಾಡಿರೋದು. ನೋಡಿ, ನೀಟಾಗಿ ಆಗಿದೆ. ಈ ರೀತಿ ನಾವು ಮೆಥಡ್ ಯೂಸ್ ಮಾಡಿ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗೋಬಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನೀಟಾಗಿ ಆಗಿದೆ. ಇವಾಗ ನಂತರ ನಾವು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಲ್ವ, ಹಾಗಾಗಿ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಡೀಪ್ ಫ್ರೈಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ನಾವು ಆ್ಯಡ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೋಬಿ ಮಂಚೂರಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ಮೆಥಡಲ್ಲಿ ಈ ಗೋಬಿ ಮಂಚೂರಿನ ಮಾಡ್ಕೋಬಹುದು. ನೋಡಿ, ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಇದು ಕೂಡ ಹಿಟ್ಟು ಒಳ್ಳೆ ಹದ ಬಂದಿದೆ. ಇವಾಗ ಒಂದು 5 ಮಿನಿಟ್ಸ್ ಇಟ್ಟಿದ್ವಿ ಅಲ್ವಾ, ಹಾಗಾಗಿ ನಂತರ ನಾವು ಇದನ್ನು ಸ್ವಲ್ಪನೇ ತಗೊಂಡು ಚಿಕ್ಕದಾಗಿ ನಾವು ಆಯಿಲ್ಗೆ ಬಿಡ್ತಾ ಹೋಗಬೇಕು. ನೋಡಿ, ಹೀಗೆ ನೀಟಾಗಿ ಆಯಿಲ್ ಹೀಟ್ ಆಗಿರಬೇಕು, ಆಮೇಲೆ ನಾವು ಇದನ್ನ ಬಿಡಬೇಕು. ನೋಡಿ, ಹೀಗೆ ಚಿಕ್ಕದಾಗಿ ಬಿಡ್ತಾ ಹೋಗಬೇಕು. ಸಣ್ಣ ಉರಿಯಲ್ಲೇನು ಗ್ಯಾಸ್ ಇಟ್ಕೊಳ್ಳೋದು ಬೇಡ, ಹಾಗೆ ದೊಡ್ಡ ಉರಿಯಲ್ಲೇ ಇಟ್ಟು ನಾವು ಇದನ್ನು ಹಾಕಿದ್ರೆ ಸಾಕು. ನೋಡಿ, ಇವಾಗ ನಾನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿದೆ. ಇವಾಗ ನೀಟಾಗಿ ಕ್ರಿಸ್ಪಿ ಆಗೋ ಥರ ನಾವು ಫ್ರೈ ಮಾಡಬೇಕು ಇದನ್ನು. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬಂದಿದೆ ಇದು. ಇವಾಗ ನಾವು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನಮಗೆ ಹೀಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಮಕ್ಕಳಿಗಂತೂ ಈ ಥರ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ. ನೋಡಿ, ಇವಾಗ ನಾನು ಇನ್ನೊಂದು ಬೌಲ್ಗೆ ಇದನ್ನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಇದು ಹಾಗೆ ಇರುತ್ತೆ ತಿನ್ನಲಿಕ್ಕೆ. ನಂತರ ನಾವು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಇದನ್ನು ನಾವು ಫ್ರೈ ಮಾಡ್ಕೋಬೇಕಲ್ವ,
ಹಾಗಾಗಿ ನಾವು ಒಂದು ಮಸಾಲಾನ ಹಾಗೆ ಡೈರೆಕ್ಟಾಗಿ ಪ್ಯಾನಿಗೆ ಕೂಡ ಹಾಕೋಬೋದು ಎಲ್ಲ ಮಸಾಲಾಸು. ನಾನು ಈ ಥರ ಕೂಡ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಸೊ ಒಂದು 1/2 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1/2 ಸ್ಪೂನ್ ಹಾಕಿದರೆ ಸಾಕು. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಅರ್ಧ kg ಹೂಕೋಸು ತೊಗೊಂಡಿದ್ದೆ ಅದಕ್ಕೆ. ಮತ್ತು ಸ್ವಲ್ಪ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕಿದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಬಾಯ್ಲ್ ಆಗೋದಕ್ಕೆ ಇಡಬೇಕು. ನೀಟಾಗಿ ಈ ವಾಟರ್ ಕುದಿಬೇಕು, ಆವಾಗ ತುಂಬಾ ಟೇಸ್ಟಿ ಕೊಡುತ್ತೆ ನಾವು ಇದನ್ನು ಗೋಬಿ ಮಂಚೂರಿಗೆ ಆ್ಯಡ್ ಮಾಡಿದಾಗ. ಇಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ಗೋಬಿ ಮಂಚೂರಿನ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ನಾನು ಗೋಬಿನ ಫ್ರೈ ಮಾಡಿದ್ದೆ ಅಲ್ವಾ, ಅದೇ ಆಯಿಲ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ಆನಿಯನ್ ಹಾಕಿದರೆ ಸಾಕು, ದಪ್ಪ ಗಾತ್ರದ್ದು. ಹಾಕ್ಕೊಂಡು ನೀಟಾಗಿ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಏನು ಬರೋದು ಬೇಡ, ಹಾಗೆ ನಾರ್ಮಲ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಇವಾಗ ಆಯಿಲ್ ನೀಟಾಗಿ ಫ್ರೈ ಆಗಿದೆ ಆನಿಯನ್ ಇವಾಗ ಆಯಿಲಲ್ಲಿ. ನಂತರ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಆದರೆ ಸಾಕು. ನಂತರ ಸ್ವಲ್ಪ ಟೊಮೆಟೊ ಸಾಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಗ್ಯಾಸ್ ಉರಿನ ದೊಡ್ಡನೇ ಇಟ್ಕೋಬೇಕು, ನಾವು ಸಿಮ್ಮಲ್ಲಿ ಇಟ್ಕೋಬಾರ್ದು. ಗ್ಯಾಸ್ ಉರಿ ದೊಡ್ಡದಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಅದು ಮಸಾಲ ವಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ ರೀತಿ ಮಸಾಲ ವಾಟರ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಗೋಬಿ ಮಂಚೂರಿಗೆ ಹಾಕೋದ್ರಿಂದ ಇದು ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿ ಕೊಡುತ್ತೆ. ನಂತರ ಆ ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಇಲ್ಲಿ ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲ ಎಲ್ಲ ಗೋಬಿಗೆ ಎಳ್ಕೋಬೇಕಲ್ವ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಘಮ ಪರಿಮಳ ಬರ್ತಾಯಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನೀಟಾಗಿ ಮಸಾಲ ಎಲ್ಲ ಡ್ರೈ ಆಗ್ತಾ ಇದೆ, ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನೋಡಿ ನೀಟಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವಾವ್, ಯಮ್ಮಿ ಗೋಬಿ ಮಂಚೂರಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿದೆ. ನೋಡಿ ಯಮ್ಮಿ ಆಗಿರುವಂತಹ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಈಸಿ ಟ್ರಿಕ್ಸ್ನ ನಾನು ಹೇಗೆ ಗೋಬಿ ಮಂಚೂರಿ ಮಾಡ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಗೋಬಿ ಮಂಚೂರಿನ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.